ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ. ಅದೇನು ಹೊಸ್ತಲ್ಲ, ನಾವು ಚಿಕನ್ ಆಗಾಗ ಮಾಡ್ತಾನೆ ಇರ್ತೀವಿ, ವೀಕ್ಲಿ ಒನ್ ಟೈಮ್ ಆದರೂ ಮಾಡ್ತೀವಿ. ಸೊ ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಾನು ಪಲಾವ್ನ ಮಾಡಿದ್ದೆ ತಿಂಡಿಗೆ ಅಂತೇಳಿ, ಹಾಗಾಗಿ ಬಿರಿಯಾನಿ ಸ್ಕಿಪ್ ಮಾಡಿದ್ದೀನಿ. ಅಂದರೆ ಬಾಯ್ಲರ್ ತಂದಾಗ ನಾವು ಆಲ್ಮೋಸ್ಟ್ ನಾನು ಬಿರಿಯಾನಿನೇ ಮಾಡ್ತೀನಿ. ಸೊ ಇವತ್ತು ಬೇಡ ಅಂತ ಹೇಳಿ ಗೀ ರೈಸ್ ಆಗಿ ಗ್ರೀನ್ ಚಿಕನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಾನು ಕಬಾಬ್ ಮತ್ತು ಚಿಕನ್ ಸಾಂಬಾರು ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ. 4 ಥರದ್ದು ಮಾಡಬೇಕು. ಸೊ ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾನು ಸಂಜೆ 6:15 7 ಗಂಟೆ ಅಷ್ಟರಲ್ಲಿ ಅಡುಗೆನ ಮುಗಿಸ್ಬೇಕು. ಅಂದರೆ ಮಕ್ಕಳಿಗೆ ಓದಿಸೋದಿರುತ್ತಲ್ವ, ಹಾಗಾಗಿ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಚಿಕನ್ ಕಬಾಬ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಲಸಿಡ್ತಾಯಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಜಸ್ಟ್ ಕಬಾಬ್ ಪೌಡ್ರು, ಉಪ್ಪು, ಹಾಗೆ ಖಾರ ಪುಡಿ, ಹಾಗೆ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ. ನೋಡಿ, ಫುಲ್ ಮೊಟ್ಟೆನ ಹಾಕ್ತೀನಿ. ಅದಕ್ಕೆ ಕೇಸರಿ ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಮೊದಲಿಗೆ ನಾನು ಬೇರೆ ಎಲ್ಲ ಅಡುಗೆ ಮುಗಿಸೋ ಅಷ್ಟರಲ್ಲಿ ಅದು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ, ಹಾಗಾಗಿ ಮೊದಲೇ ಕಲಸಿ ಇಡ್ತಾಯಿದ್ದೀನಿ. ಗ್ರೀನ್ ಚಿಕನ್ ತುಂಬ ಸಿಂಪಲಾಗಿಯೇ ಮಾಡ್ತಾಯಿದ್ದೀನಿ. ಗ್ರೀನ್ ಚಿಕನ್ ಅಥವಾ ಗ್ರೇವಿ ಅಂತಲೂ ಕೂಡ ಕರಿಬೋದು. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಹಾಗೆ ಚಕ್ಕೆ ಪೌಡ್ರು, 1-2 ಲವಂಗ ಮತ್ತು ಮೆಣಸು, ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಹಾಕೋಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿವಾಗ ಅದೇ ಜಾರ್ಗೆ ಇವಾಗ ಸಾಂಬಾರಿಗೂ ಕೂಡ ರುಬ್ಬಿ ಎತ್ತಿಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಅರಿಶಿಣ, ಚಕ್ಕೆ ಪೌಡ್ರು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ನಾವು ರುಬ್ತೀವಿ. ಅಂದರೆ ಇವತ್ತು ನಾನು ಎಲ್ಲ ಮಸಾಲನೂ ಆಗಲಿ, ಕಾಯಿ ಪ್ರತಿಯೊಂದನ್ನು ಕೂಡ ಒಂದೇ ಸಲ ಹಾಕಿ ಮಾಡ್ತಾಯಿದ್ದೀನಿ. ಇದೇ ಮೊದಲು ನಾನು ಈ ರೀತಿ ಟ್ರೈ ಮಾಡ್ತಾ ಇರೋದು. ನೋಡಿ, ಇವಾಗ ಖಾರ ಪುಡಿನೂ ಕೂಡ ಹಾಕ್ಕೊಂಡೆ. ಅದ್ರ ಜೊತೆಗೆ ಸಾಂಬಾರು ಪೌಡ್ರನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡು, ಅದ್ರ ಜೊತೆಗೆ ಹುರುಗಡ್ಲೆ ಅಂತ ಹೇಳ್ತೀವಿ ನಾವು, ಅದನ್ನು ಹುರುಗಡ್ಲೆ, ಹಾಗೆ ಕಾಯಿ ಪ್ರತಿಯೊಂದನ್ನು ಕೂಡ ನಾನು ಕಂಪ್ಲೀಟಾಗಿ ಒಂದೇ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮೊದಲು ನಾನು ಎಲ್ಲದನ್ನು ಸೇರಿ ಈ ರೀತಿ ರುಬ್ಬಿ ಚಿಕನ್ ಸಾಂಬಾರನ್ನ ಮಾಡ್ತಾ ಇರೋದು. ನೋಡೋಣ ಹೇಗೆ ಆಗುತ್ತೆ ಅಂತ ಹೇಳಿ. ಇವಾಗ ನಾನು ಚಿಕನ್ ಗ್ರೇವಿಗೆ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಚಿಕನನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕನ್ ಗ್ರೇವಿನ ಸ್ವಲ್ಪ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ಗೆ ಗೀ ರೈಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ದೀನಿ. ಮಿಕ್ಕಿದ ಎಲ್ಲದನ್ನು ಕೂಡ ಕಬಾಬ್ನ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಆಗಿಬಿಡುತ್ತೆ. ಒಂದು 10-15 ನಿಮಿಷದೊಳಗಡೆ ಗ್ರೇವಿನ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ನೋಡಿ, ಇವಾಗ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಮಸಾಲಾನ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೀರೆಲ್ಲ ಎಷ್ಟು ಬೇಕೋ ಅದನ್ನೆಲ್ಲ ಮೊದಲೇ ಹಾಕಿ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ. ಹಾಗಾಗಿ ನೋಡಿ, ಎಲ್ಲದನ್ನು ಒಂದೇ ಸಲ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ನಾನು ನೀರನ್ನ ಸೇರಿಸ್ತೀನಿ. ಈಗ ಇದನ್ನು ರೆಡಿ ಮಾಡಿ ನೆಕ್ಸ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಪಕ್ಕದ ಒಲೆಗೆ ಸಾಂಬಾರಿಗೂ ಕೂಡ ಇಟ್ಬಿಟ್ರೆ ಎರಡೂ ಕೂಡ ಒಂದೇ ಟೈಮ್ಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಇವಾಗ ಚಿಕನ್ ಸಾಂಬಾರಿಗೆ ಇಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ನಾನು ಬೇರೆ ಏನನ್ನೂ ಹಾಕಲ್ಲ, ಡೈರೆಕ್ಟ್ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿ ಅದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ನೀರಿದೆ ಅಂತಲೇ ನಾವು ಹಾಗೆ ಎಣ್ಣೆಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಮಟನ್ ಸಾಂಬಾರನ್ನ ಎಲ್ಲದನ್ನು ಕೂಡ ಕಾಯಿ ಆಗಲಿ, ಖಾರ ಪುಡಿ, ಸಾಂಬಾರು ಪುಡಿ, ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪ್ರತಿಯೊಂದನ್ನು ಕೂಡ ಒಂದೇ ಸಲ ಹಾಕಿ ರುಬ್ಬಿ ಮಟನ್ ಸಾರನ್ನ ಟ್ರೈ ಮಾಡಿದ್ದೀನಿ. ಅದನ್ನೇ ಈಗ ಕಂಟಿನ್ಯೂಸ್ ಆಗಿ ನಾನು ಅದೇ ರೀತಿಯೇ ಮಾಡೋದು. ಬಟ್ ಚಿಕನ್ ಸಾಂಬಾರನ್ನ ಈ ರೀತಿ ಟ್ರೈ ಮಾಡ್ತಿರೋದು ಇದೇ ಮೊದಲು. ನಾವು ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡ್ತಿದ್ವಿ ಅಂತ ಹೇಳ್ತೀನಿ ಇವಾಗ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಮಸಾಲ, ಅರಿಶಿಣ ಇದಿಷ್ಟನ್ನು ಒಂದು ಸಲ ಖಾರನ ರುಬ್ಕೊಳ್ತಾ ಇದ್ವಿ. ಅಂದರೆ ಮಸಾಲಾನ ಒಂದು ಸಲ ರುಬ್ಕೊಳ್ತಿದ್ವಿ. ಇದಿಷ್ಟು ಮಾತ್ರನೇ ಹಾಕ್ಬಿಟ್ಟು ಅದನ್ನು ನಾವು ಚಿಕನ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನೆಕ್ಸ್ಟು ಖಾರ ಪುಡಿ ಮತ್ತು ಸಾಂಬಾರು ಪೌಡ್ರು ಇದೆರಡನ್ನೂ ಕೂಡ ಒಂದು ಸಲ ಮತ್ತೆ ರುಬ್ಕೊಳ್ತಿದ್ವಿ. ಅದನ್ನು ಮತ್ತೆ ಸಾಂಬಾರು ಮಸಾಲ ಹಾಕಿರ್ತೀವಲ್ವ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಉಪ್ಪನ್ನ ಹಾಕಿಬಿಟ್ಟು
ಒಂದು 5ರಿಂದ 6 ವಿಷಲ್ ಹಾಕಿಸ್ಕೊಳ್ತಿದ್ವಿ. ಚಿಕನ್ ಸಾಂಬಾರನ್ನ ನಾವು ಇದೇ ರೀತಿ ಮಾಡ್ತಿದ್ದಿದ್ದು. 5 ವಿಷಲ್ ಅಥವಾ 6 ವಿಷಲ್ನ ಹಾಕ್ಸಿದ್ದಾದಮೇಲೆ ನಾವು ಅದಕ್ಕೆ ಕಾಯಿ ಮತ್ತು ಕಡಲೆನ ರುಬ್ಬಿಬಿಟ್ಟು ಮತ್ತೆ 3ನೇ ಸಲ ಅದನ್ನು ರುಬ್ತಾಯಿದ್ವಿ. ಅದನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಅಲ್ಲಿಗೆ ನಮಗೆ ಚಿಕನ್ ಸಾರು ಪ್ರಿಪೇರ್ ಆಗ್ತಿತ್ತು. ಇದೇ ರೀತಿಯೇ ನಾವು ಯಾವಾಗಲೂ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದಿದ್ದು. ಈಗಲೂ ಅಷ್ಟೇ ಎಲ್ಲರ ಮನೆಗಳಲ್ಲೂ ಅದೇ ರೀತಿಯೇ ಮಾಡ್ತೀವಿ. ಬಟ್ ನಾನು ಇದೇ ಮೊದಲು ಈ ರೀತಿ ಟ್ರೈ ಮಾಡ್ತಾ ಇರೋದು. ಮೊದಲೆಲ್ಲ ನಮ್ಮಮ್ಮವರೆಲ್ಲ ಮಾಡ್ತಾಯಿದ್ರಲ್ವ ಚಿಕನ್ ಸಾಂಬಾರು, ಆವಾಗ ಜಸ್ಟ್ ಈರುಳ್ಳಿ ಮತ್ತು ಅರಿಶಿಣ ಇದೆರಡನ್ನು ಮಾತ್ರನೇ ರುಬ್ಬಿ ಚಿಕನನ್ನು ನಾವು ಮೊದಲಿಗೆ ಫ್ರೈ ಮಾಡ್ತೀವಲ್ವ, ಆವಾಗ ಈರುಳ್ಳಿ ಮತ್ತು ಅರಿಶಿಣ ಇದೆರಡನ್ನೇ ಮಾತ್ರನೇ ಹಾಕಿ ರುಬ್ಕೊಳ್ತಾ ಇದ್ವಿ. ಅದಾದಮೇಲೆ ಖಾರ ಪುಡಿ ಸಾಂಬಾರು ಪುಡಿನ ರುಬ್ತಾಯಿದ್ವಿ. ಅದಾದಮೇಲೆ ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಚಕ್ಕೆ ಪೌಡ್ರು ಇದೆಲ್ಲದನ್ನು ಕಾಯಿ ಜೊತೆಗೆ ಹಾಕಿ ರುಬ್ತಾಯಿದ್ವಿ. ಮೊದಲೆಲ್ಲ ಈ ರೀತಿ ಮಾಡ್ತಾಯಿದ್ವಿ. ಅದಾದಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಅಂದರೆ ಈರುಳ್ಳಿ ಜೊತೆಗೇ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ರುಬ್ಬೋದನ್ನು ಚೇಂಜಸ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ತಾಯಿದ್ವಿ. ನೋಡಿ ಇವಾಗ ಇದಕ್ಕೆ ಉಪ್ಪು ಕೂಡ ಹಾಕಿ ನಾನು ಚೆನ್ನಾಗಿ ಕುದಿಸೋಕೆ ಬಿಟ್ಟಿದ್ದೆ. ಸೊ ಫೈನಲ್ ಇವಾಗ ಚಿಕನ್ ಗ್ರೇವಿ ರೆಡಿ ಆಗಿದೆ. ಅದಾದಮೇಲೆ ಈಗ ನಾನು ಚಿಕನ್ ಸಾಂಬಾರನ್ನು ಕೂಡ ವಿಷಲ್ ಹಾಕೋಕ್ಕೆ ಇಟ್ಟು ಈ ಕಡೆಗೆ ನಾನು ಗೀ ರೈಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮಸಾಲ ಐಟಮ್ ಅಂದರೆ ಪಲಾವ್ ಎಲೆ, ಮೊಗ್ಗು ಅದೆಲ್ಲದನ್ನು ಕೂಡ ಹಾಕಿ ಅದ್ರ ಜೊತೆಗೆ 1-2 ಹೆಸರಷ್ಟೇ ಕರಿಬೇವನ್ನು ಕೂಡ ಹಾಕಿ 1-3 ಹಸಿರು ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಇದಿಷ್ಟು ಆದಮೇಲೆ ನಾನು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿದ್ದೀನಿ. ಹಾಗೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲು ಕೂಡ ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಹಾಲಿಗೆ ಇನ್ನೂ ಅರ್ಧ ಗ್ಲಾಸ್ ನೀರನ್ನ ಸೇರಿಸಿ 1 ಗ್ಲಾಸ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 3 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 1 ವಿಷಲ್ ಅಷ್ಟೇ ಹಾಕ್ಸೋದು. ನಾನು ಯಾವುದೇ ಅಡುಗೆ ಮಾಡಿದ್ರೂ ಅಷ್ಟೇ ರೈಸ್ ಐಟಮು 1 ವಿಷಲ್ನೇ ಹಾಕ್ಸ್ತೀನಿ. ಸೊ 1 ವಿಷಲ್ ಆದಮೇಲೆ ಗೀ ರೈಸ್ ಕೂಡ ರೆಡಿ ಆಗೋಗುತ್ತೆ. ಇನ್ನು ಕಬಾಬ್ ಮಾಡಿದ್ದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಕರೆಂಟ್ ಹೋಗೋಯ್ತು. ತುಂಬ ಹೊತ್ತಾದರೂ ಕರೆಂಟ್ ಬರಲೇ ಇಲ್ಲ. ಹಾಗಾಗಿ ಸ್ವಲ್ಪನ ಹಾಗೆ ಕರೆಂಟ್ ಇರಲಿಲ್ಲ, ಮೊಬೈಲ್ ಟಾರ್ಚ್ ಹಾಕ್ಕೊಂಡೇ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಕಬಾಬ್ನ ಮಾಡಿದ್ದು. ಕರೆಂಟ್ ಬಂದಮೇಲೆ ಊಟ ಮಾಡೋಣ ಅಂತ ಹೇಳಿ ಅಷ್ಟರಲ್ಲಿ ನಾನು ಅನ್ವಿಕಾಗಿ ಓದಿಸೋದು ಬರ್ಸೋದು ಎಲ್ಲದನ್ನು ಕೂಡ ಕೆಲಸಗಳನ್ನ ಮುಗಿಸ್ಕೊಂಡೆ. ಅವಳದು ಕೂಡ ಹೋಮ್ವರ್ಕ್ ಎಲ್ಲ ಮುಗಿದು ಓದ್ಕೊಂಡಿದ್ದೆಲ್ಲ ಮುಗೀತು. ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದರು. ಆ ಟೈಮಿಗೆ ಕರೆಕ್ಟಾಗಿ ಅನ್ವಿಕಾದು ಕೂಡ ಎಲ್ಲ ಕೆಲಸ ಮುಗ್ದಿತ್ತಲ್ವ, ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಷ್ಟರಲ್ಲಿ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ಊಟ ಕೂಡ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದವರು, ನಾನು ಅಡುಗೆ ಮಾಡಿದ್ದು ಇಷ್ಟ ಆದವರು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.